ಅರುಣ್ ನಮಗೆಲ್ಲ ಸಮಸ್ಯೆ ಆಗಿದೆ, ನಾವು ಮಾತಾಡೋಕ್ಕಾಗ್ತಿಲ್ಲ, ನೀನು ಮಾತಾಡಿ. 200 ಹೀರೋ 10 ವರ್ಷದಿಂದ ಎಲ್ಲೋದ್ರು ಸರ್, ಏನು ಮಾಡ್ತಿದ್ದಾರೆ, ಯಾಕೆ ಅಭ್ಯಾಸ ಸರ್? ಇದಕ್ಕೆ ಇದು ನನ್ನ ಒಬ್ಬನ ಕೊರಗಲ್ಲ ಸರ್. ಆ್ಯಕ್ಚುಲಿ ಎಷ್ಟು ದಿನ ಅಂತ ಮುಚ್ಚಿಟ್ಕೊಂಡು ಆಮೇಲೆ ನಾವೆಲ್ಲೇನು ಕ್ರೈಮ್ ಮಾಡಿಲ್ಲ. 3 ಜನರೇಷನ್ನ ಒಂದು ಸಿನಿಮಾ ಹಾಳು ಮಾಡೋದು. ಒಬ್ಬ ಹೀರೋ ಬ್ರಾಂಡ್ ಆಗೋದ್ರಿಂದ ಸಿಕ್ಕಾಬಡೆ ಸರ್ಕಸ್ ಇರುತ್ತೆ, ಸಿಕ್ಕಾಬಡೆ ಸ್ಟ್ರಗ್ಲಿಂಗ್ ಇರುತ್ತೆ. ಅದು ಹೀರೋಗೆ ಮಾತ್ರನೇ ಗೊತ್ತಿದೆ. ಆವೇಶಂ ಬಜೆಟ್ ಎಷ್ಟು ಗೊತ್ತಾ, ಅವ್ರು ಯಾರು ಗೊತ್ತಾ, ಪ್ರೊಡಕ್ಷನ್ ಹೌಸ್ ಏನು ಗೊತ್ತಾ ನಿಮಗೆ? ನಮ್ಮ ಜೊತೆ ಇದ್ದಾರೆ, ಅವ್ರು ಬೇರೆ ಯಾರು ಅಲ್ಲ. ರೀಸೆಂಟಾಗೆ ಒಂದು ಸಿನಿಮಾ ಬಂತು, ವಿದ್ಯಾರ್ಥಿನಿಯರೇ ಅಂತ. ಆ ಸಿನಿಮಾದ ನಿರ್ದೇಶಕ ಅರುಣ್ ಅವ್ರ ಜೊತೆ ಒಂದಿಷ್ಟು ಮಾತಾಡೋಣ. ಎಸ್ ಅರುಣ, ನಮಸ್ಕಾರ. ಸರ್ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವಿಜಯ್ ಸರ್ ನನಗೆ ಕರೆಸಿದ್ದಕ್ಕೆ. ಎಸ್ಪೆಷಲಿ ಕನ್ನಡ ಟಿ ವಿಗೆ, ಕರ್ನಾಟಕ ಟಿ ವಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸರ್. ನೀವು ಸಿನಿಮಾ ಮಾಡಿದ್ರಿ, ವಿದ್ಯಾರ್ಥಿ ಸಾಕಷ್ಟು ಸಿನಿಮಾ ಬಿಫೋರ್ ಮುಂಚೆ ಟ್ರೈಲರ್ ಆಗಿರ್ಬೋದು, ಪೋಸ್ಟರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಒಂದಿಷ್ಟು ಸೌಂಡ್ ಮಾಡ್ತು. ಥಿಯೇಟ್ರಿಗೆ ಬಂದರೆ ಆ ಸೌಂಡೇ ಲೆಸ್ ಆಗೋಯ್ತು. ಸೊ ನೀವೆಲ್ಲ ಒಂದು ಕಡೆಗೆ ಸ್ಟೇಟ್ಮೆಂಟ್ ಕೊಡ್ತಾ ಹೋದ್ರಿ ಬೇಸರದಿಂದ, ಸರ್ ನಾನು ಇನ್ನು ಮುಂದೆ ಸಿನಿಮಾ ಮಾಡಲ್ಲ ಸರ್. ಯಾಕೆ ಆ ಬೇಸರ ಸರ್? ಇದಕ್ಕೆ ಇದು ನನ್ನ ಒಬ್ಬನ ಕೊರಗಲ್ಲ ಸರ್. ಆ್ಯಕ್ಚುಲಿ ಇಲ್ಲಿವರೆಗೂ ಇವತ್ತಿನ ಡೇಟ್ವರೆಗೂ, ನಾವು ಇಂಟರ್ವ್ಯೂ ಮಾಡೋ ಡೇಟ್ವರೆಗೂ 140 ಸಿನಿಮಾ ರಿಲೀಸ್ ಆಗಿದೆ ಸರ್. ಓಕೆ. 140 ಸಿನಿಮಾದಲ್ಲಿ ನೀವು ಇಂಡಿವಿಜುವಲ್ ಪ್ರತಿ ಡೈರೆಕ್ಟರ್ನ ಇಂಟರ್ವ್ಯೂ ಮಾಡಿ ಅಥವಾ ಫೋನ್ ಮಾಡಿ ಕೇಳಿದ್ರು ಸೇಮ್ ನಾನು ಏನು ಮಾತಾಡಿದ್ದೀನಲ್ಲ ಸರ್, ಅದರಲ್ಲಿ 5-6 ಡೈರೆಕ್ಟರ್ಸ್ ಬಿಟ್ಟು ಸೇಮ್ ವಾಯ್ಸ್ ಬರುತ್ತೆ, ಸೇಮ್ ಪ್ರೊಡ್ಯೂಸರ್ದು ಸೇಮ್ ರಿಪ್ಲೈ ಬರುತ್ತೆ ಸರ್. ಓಕೆ. ಅವ್ರು ಯಾರು ಮಾತಾಡೋದಕ್ಕೆ ಆಗದೆ ನನ್ನ ವಾಯ್ಸನ್ನೇ ಅವ್ರ ವಾಯ್ಸ್ ಅಂದ್ಕೊಂಡು ಮಾತಾಡಿ. ಇವಾಗ ನಾನು ಆ ಇಂಟರ್ವ್ಯೂ ಆದಮೇಲೆ ಮೋರ್ ದೆನ್ ನನಗೆ 18-20 ಹೀರೋಗಳು ಕಾಲ್ ಮಾಡಿದ್ದಾರೆ. ದೇ ಆರ್ ಹೀರೋ, ಕೋಟ್ಯಾಂತರ ರೂಪಾಯಿ ಮನೆಯಿಂದ ತಂದು ಲೈಫ್ ಟೈಮ್ ದುಡಿದು ತಂದು ಹಾಕಿ ಅವರೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂಥದ್ದು, ಅವರೇ ಇನ್ವೆಸ್ಟ್ಮೆಂಟ್ ಆಗಿರೋದು, ಅವರೇ ಪಾರ್ಟ್ ಆಫ್ ದ ಪ್ರೊಡ್ಯೂಸರ್ ಆಗಿರೋದು, ಅವರೇ ಡೈರೆಕ್ಟರ್ ಆಗಿರೋ ಸಿನಿಮಾಗಳು. ಅರುಣ್ ನಮಗೆಲ್ಲ ಸಮಸ್ಯೆ ಆಗಿದೆ, ನಾವು ಮಾತಾಡೋಕ್ಕಾಗ್ತಿಲ್ಲ, ನೀನು ಮಾತಾಡಿದ್ಯಾ, ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ನಾನು ವಿಡಿಯೋ ಇಟ್ಕೊಂಡು ಎಷ್ಟೋ ಡೈರೆಕ್ಟ್ರುಗಳು ದಿಸ್ ಇಸ್ ಮೈ ವಾಯ್ಸ್, ನಾನು ಹೇಳಬೇಕು ಅಂತಿದ್ದೆ, ನನಗೆ ಹೇಳೋಕ್ಕಾಗಿಲ್ಲ, ಆ ಶಕ್ತಿ ಇಲ್ಲ, ನೀನು ಹೇಳಿದ್ಯಾ ಅಂತೆ. ನೀವು ನಂಬಲ್ಲ, ನನಗೆ ಈ ಇಂಟರ್ವ್ಯೂಗೆ ಬರ್ತಾ ಇವತ್ತು ಬೆಳಿಗ್ಗೆ ಒಬ್ಬ ಪ್ರೊಡ್ಯೂಸರ್ ಕಾಲ್ ಮಾಡಿದರು. ವಾಟ್ ಇಸ್ ದ ಸಿಚುವೇಶನ್, ಇಲ್ಲಿ ಬಿಟ್ಟು ಬೇರೆ ಏನಾದ್ರು ಮಾಡಬಹುದಾ, ಆಪ್ಷನ್ ಇದೆಯಾ, ಬನ್ನಿ ಮೀಟ್ ಮಾಡೋಣ ಅಂತ. ಸಿನಿಮಾ ಬಿಟ್ಟು ಬೇರೆ ಏನಾದ್ರು ಮಾಡ್ತೀರಾ, ಐ ಕ್ಯಾನ್ ಹೆಲ್ಪ್ ಯು ಅಂತ. ಅಂದರೆ ಅವ್ರೇನು ಹೇಳಿದ್ರು, ಸರ್ ಇಲ್ಲ ಸಿನಿಮಾ ಬಿಟ್ಟು ಬೇರೆ ಮಾಡಲೇಬೇಕು ಹೊಟ್ಟೆಪಾಡಿಗೆ, ಬಟ್ ನಾನು ಸಿನಿಮಾ ಮಾಡಿ ಕಳ್ಕೊಂಡು ಬೇರೆ ಏನಾದ್ರು ಮಾಡ್ತೀನ, ಬನ್ನಿ ನನ್ನೊಟ್ಟಿಗೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ರು ಸರ್. ನಂದು ರಿಯಲ್ ಎಸ್ಟೇಟ್ ಇದೆ, ಇನ್ನೇನೋ ಬಿಸ್ನೆಸ್ ಇದೆ, ನೀವು ಟ್ರಸ್ಟ್ ಅಂತ ಅನ್ನಿಸ್ತೀರಾ, ಬನ್ನಿ ನನ್ನ ವರ್ಕ್ ಮಾಡಿ, ನಿಮ್ಗೇನು ಬೇಕೋ ಅದನ್ನ ಗುರುತಿಸಿದ್ದಾರೆ ಸರ್. ಇದು ಸೊ ಮೇಜರ್ಲಿ ಸಿನಿಮಾ ಮಾಡೋದು ತಪ್ಪು ಅಂತ ನಾನು ಎಲ್ಲೂ ಹೇಳ್ತಿಲ್ಲ, ಮತ್ತು ಅದನ್ನು ಡಿಮೋಟಿವೇಟ್ ಯಾರಿಗೂ ನಾನು ಮಾಡ್ತಿಲ್ಲ, ಮತ್ತು ನಾನು ಮಾಡೋದು ಇಲ್ಲ ಸರ್. ಇಲ್ಲಿ ಏನಂದರೆ ವರ್ಷಕ್ಕೆ ಒಂದು 300 ಸಿನಿಮಾ ಬರುತ್ತೆ ಸರ್. ಇಲ್ಲಿಗೆ 140, 300, 250ಇಂದ 300 ಸಿನಿಮಾ ಪ್ರತಿ ಇಯರು ಬರುತ್ತೆ ಸರ್. ನಾನು ಇದರಲ್ಲಿ 10 ಸಿನಿಮಾ ಇದೆ ಸರ್, 10 ಟಾಪ್ ಹೀರೋಗಳು ಸಿನಿಮಾ ಇರುತ್ತೆ. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಸರ್. ದೇ ಆರ್ ಆಲ್ರೆಡಿ ಫಿಕ್ಸ್ಡ್ ಬಿಸ್ನೆಸ್ ಅಂತ ಇರುತ್ತೆ, ಫಿಕ್ಸ್ಡ್ ಆಡಿಯನ್ಸ್ ಅಂತ ಇರುತ್ತೆ. ಆ ಸಿನಿಮಾಗಳೇನಂದರೆ ಅದು ಸೋಮವಾರದ ಮೇಲೆ ಚೆನ್ನಾಗಿದ್ರೆ ಮಾತ್ರನೇ ರೆವಿನ್ಯೂ ಬರುತ್ತೆ. ಹೌದು, ಸೋಮವಾರದ ಮೇಲೆ. ಶುಕ್ರವಾರ, ಶನಿವಾರ, ಭಾನುವಾರ ಏನೂ ರಿಸಲ್ಟ್ ಅಲ್ಲ. ಅದು ಹೀರೋಗಳದ್ದು ಯಾವ್ದು ಗೊತ್ತಾ ಸರ್, ಸೋಮವಾರದಿಂದ ಗುರುವಾರ, ನೆಕ್ಸ್ಟ್ ಗುರುವಾರಕ್ಕೆ ಹೆಂಗೆ ಇರುತ್ತೆ ಥಿಯೇಟ್ರಲ್ಲಿ 80-90% ಕಲೆಕ್ಷನ್ ಇದ್ದರೆ ಮಾತ್ರನೇ ಪ್ರೊಡ್ಯೂಸರ್ಗೆ ಅಮೌಂಟ್ ಹೋಗುತ್ತೆ. ಅದರ್ವೈಸ್ ನೋ. ಇಟ್ಸ್ ಕ್ಲಿಯರ್. ಆಸ್ ಅ ಬಿಸ್ನೆಸ್, ಆಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಇದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಸರ್. ಇಲ್ಲಿ ನಾನು ಹೇಳ್ತಿರೋದು ಈ 10 ಸಿನಿಮಾ ಬಿಟ್ಟರೆ 290 ಸಿನಿಮಾಗಳಿದೆಯಲ್ಲ ಸರ್. 290 ಸಿನಿಮಾಗಳಲ್ಲಿ ಮಿನಿಮಮ್ 200 ಹೀರೋ, ಹೊಸ 150ಇಂದ 200 ಹೀರೋಗಳು ಲಾಂಚ್ ಆಗ್ತಾರೆ. ಆ 200 ಹೀರೋ 10 ವರ್ಷದಿಂದ ಎಲ್ಲೋದ್ರು ಸರ್, ಏನು ಮಾಡ್ತಿದ್ದಾರೆ? ಅಷ್ಟೊಂದು ಸಿನಿಮಾಗಳು. ಅಂದರೆ ಇಲ್ಲಿ ನಾನು ಒಳಗಡೆ ಹೊಸೊಬ್ಬರಿಗೆ ಎಂಕರೇಜ್ಮೆಂಟ್ ಮಾಡ್ತೀವಿ ಅಂತಿದೆ. ಅದಿಲ್ಲ ಸರ್. ಆ್ಯಕ್ಚುಲಿ ಮೇಲ್ನೋಟಕ್ಕೆ ಮಾತಾಡೋದು, ಸುಮ್ಮನೆ ಮಾತಾಡ್ತೀವಿ, ಇಂಟರ್ವ್ಯೂಗಳಲ್ಲಿ ಮಾತಾಡ್ತಿದ್ದೀವಿ, ಪೇಪರ್ಸಲ್ಲಿ ಮಾತಾಡ್ತಿದ್ದೀವಿ. ಯಾರಾದರೂ ನಾವು ಹೋದಿ ಬೊಕ್ಕೆ ಕೊಟ್ಟಾಗ ಆಮ್ ದೇರ್, ಸುಮ್ಮನೆ ಹೆಗ್ಲ ಮೇಲೆ ಕೈ ಹಾಕೋದಕ್ಕೆ, ಮೀಡಿಯಾ ನ್ಯೂಸ್ ಮಾಡೋದಕ್ಕೆ ಇರುತ್ತೆ. ಆದರೆ ಪ್ರಾಕ್ಟಿಕಲಿಟಿಗೆ ಇಲ್ಲ ಸರ್. ಇದನ್ನು ಕಷ್ಟ. ನೀವು ಪ್ರತಿ ವೀಕು ಸಿನಿಮಾ ಮಾಡಿದ ಆ ಹೀರೋ ಕೇಳಿ ಸರ್, ಹೇಳ್ತಾರೆ. ಆ ಡೈರೆಕ್ಟರ್ನ ಕೇಳಿ ಹೇಳ್ತಾರೆ, ಆ ಪ್ರೊಡ್ಯೂಸರ್ನ ಕೇಳಿ, ಇಂಡಸ್ಟ್ರಿ ಹೇಗೆ ಸಪೋರ್ಟ್ ಮಾಡ್ತು ಅಂತ ನೀವು ಇಂಡಿವಿಜುವಲ್ ಕೇಳಿ ಸರ್. ಖಂಡಿತ ಅದು ನಮ್ಮ ಹತ್ರ ಭಾಳಷ್ಟು ಹೇಳ್ಕೊಳ್ತಾರೆ. ನಿಮ್ಗೆ 100, ಯಾಕೆಂದರೆ ನಿಮ್ಗೆ ಆಲ್ಮೋಸ್ಟ್ ವೆರಿ ಸೀನಿಯರ್ ರಿಪೋರ್ಟ್ರು, ನಿಮ್ಗೆ ಆಲ್ಮೋಸ್ಟ್ ಕಳೆದ 15 ವರ್ಷದಿಂದ ನಿಮಗೆ ಒಡನಾಟ ಇರೋದ್ರಿಂದ ನಿಮ್ಗೆ ಡೆಫಿನೆಟ್ಲಾಗೆ ಆಫ್ ದ ಸ್ಕ್ರೀನ್ ಡೆಫಿನೆಟ್ ಹೇಳ್ಕೊಂಡಿರ್ತೀರಾ. ನಿಮ್ಗೆ ಕೆಲವು ಸರಿ ಹೇಳೋಕ್ಕಾಗದಿರೋ ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ. ಹೌದು ಹೌದು. ಎಷ್ಟು ದಿನ ಅಂತ ನಾವು ಮುಚ್ಚಿಟ್ಕೊಳೋದು?
ಎಷ್ಟು ದಿನ ಅಂತ ಮುಚ್ಚಿಟ್ಕೊಂಡು ಆಮೇಲೆ ವಿ ನಾವೆಲ್ಲೇನು ಕ್ರೈಮ್ ಮಾಡಿಲ್ಲ ಅಲ್ಲಿ, ನಾವು ಎಜುಕೇಟ್ ಮಾಡ್ತಿದ್ದೀವಿ. ಸೊ ನಾಳೆ ಈಗ ಎಕ್ಸಾಂಪಲ್ ಸಾಲ ಸೂಲ ಮಾಡಿ ಬಂದಿರೋ ಪ್ರೊಡ್ಯೂಸರು ಈಗ ದುಡ್ಡು ಇರೋದು 50 ಕೋಟಿ 100 ಕೋಟಿ 2 ಕೋಟಿ 3 ಕೋಟಿ ಹೋದರೆ ತಡ್ಕೊತಾರೆ ಸರ್. ಲೈಫ್ ಟೈಮಲ್ಲೇ 2 ಕೋಟಿ ದುಡ್ಡು ಸಿನಿಮಾ ಮಾಡಬೇಕಂತ ಡ್ರೀಮಿಗೆ ಬಂದರೆ ಆ ದುಡ್ಡು ಹೋದರೆ ಅವ್ರದ್ದು 3 ಜನ್ರೇಷನ್ ಲೈಫ್ ಹಾಳಾಗುತ್ತೆ ಸರ್. ಒಂದು ಅವ್ರನ್ನ ನಂಬಿರೋ ಪೇರೆಂಟ್ಸ್, ಕರೆಕ್ಟ್, ಅವ್ರ ಲೈಫು, ಅವ್ರು ನಂಬಿರೋ ಒಂದು ಫ್ಯಾಮಿಲಿ ಇರುತ್ತಲ್ಲ ಸರ್, ಹೆಂಡತಿ ಮಕ್ಕಳು, ಅವ್ರ ಲೈಫು ಹಾಳಾಗ್ಬಿಡುತ್ತೆ, ಫ್ಯೂಚರ್ ಹಾಳಾಗ್ಬಿಡುತ್ತೆ. ಅಂದರೆ 3 ಜನ್ರೇಷನ್ನ ಒಂದು ಸಿನಿಮಾ ಹಾಳು ಮಾಡುತ್ತೆ. ಅವಾಗ ಮಾಡಬೇಕಾ ನಾವು? ಅಲ್ಲ, ಇದನ್ನು ನೀವು ಯಾರ ಮೇಲೆ ಬ್ಲೇಮ್ ಮಾಡ್ತೀರಾ ಅಂತ? ಜನ ಬರಲಿಲ್ಲ ಅಂತನೋ ಅಥವಾ ಥಿಯೇಟರ್ನವರು ಅಥವಾ ಇಂಡಸ್ಟ್ರಿ ಸಪೋರ್ಟ್ ಮಾಡಲಿಲ್ಲ ಅಂತನೋ? ಸರ್ ಇಲ್ಲ, ಇಲ್ಲಿ ಮೇಜರ್ಲಿ ನಾನು ಏನು ಹೇಳಿದೆ, ನಮ್ಮ ಮಿಸ್ಟೇಕ್ಸೇ ನಾನು ಜಾಸ್ತಿ ಹೇಳಕ್ಕೆ ಟ್ರೈ ಮಾಡ್ತೀನಿ ಸರ್. ಆಡಿಯನ್ಸ್ನ ಬ್ಲೇಮ್ ಮಾಡೋಂಗಿಲ್ಲ ಸರ್, ಯಾಕೆಂದರೆ ಅವರು 100 ರೂಪೀಸ್ 200 ರೂಪೀಸ್ ಕೊಡ್ತಾರೆ, ಆಪ್ಷನ್ ಇದೆ ಅವ್ರಿಗೆ. ಸೊ ಅವರಿಗೆ ಬ್ರ್ಯಾಂಡ್ ಕಾನ್ಷಿಯಸ್ ತುಂಬ ಇದೆ ಸರ್. ಬ್ರ್ಯಾಂಡ್ ಕಾನ್ಷಿಯಸ್ ಅಂತ ಹೇಳಿದ್ರೆ ಸೆಲೆಬ್ರಿಟಿ ಕಾನ್ಷಿಯಸ್ ತುಂಬ ಇದೆ ಇತ್ತೀಚೆಗೆ, ಎಸ್ಪೆಷಲಿ ನಾನು ಯಾರು ನೋಡಬೇಕು ಬಿಡಬೇಕು ಅಂದರೆ ಅದ್ರಿಗೆ ತಪ್ಪೇ ಅಲ್ಲ, ಅಬ್ಸಲ್ಯೂಟ್ಲಿ ರೈಟ್. ಇದ್ರ ಮಧ್ಯೆ ಏನು ಅಂದರೆ ನಾನು ಒಂದು ಸ್ಮಾಲ್ ಎಂಕರೇಜ್ಮೆಂಟ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ, ಸ್ಮಾಲ್ ಎಂಕರೇಜ್ಮೆಂಟ್. ಬಟ್ ಅವರು ಮಾಡಿದ್ದಾರೆ. ಕೆಲವೊಂದು ಸಲ ಏನಾಗ್ಬಿಡುತ್ತೆ, ಇತ್ತೀಚೆಗೆ ಮುಂಚೆ ಮಾಡ್ತಾಯಿದ್ರು, ಇತ್ತೀಚೆಗೆ ಡಿಜಿಟಲ್ ಅಡಿಕ್ಷನ್ಸಿಂದ ಅದು ತುಂಬ ಕಮ್ಮಿಯಾಗಿ ಹೋಗಿದೆ. ಮುಂಚೆ ಸಣ್ಣ ಪುಟ್ಟ ಹೀರೋಗಳಿದ್ರು ಬಂದ್ಬಿಡೋರು ಸರ್. ಇವಾಗ ಏನಾಗಿದೆ, ಡಿಜಿಟಲ್ ಅಡಿಕ್ಷನ್ಸ್ ಆಗಿರೋದ್ರಿಂದ ಅವ್ರನ್ನ ಮನೆಯಿಂದ ಆ ಮೊಬೈಲಿಂದ ಎಳ್ಕೊಂಬರೋ ಶಕ್ತಿಗೆ ತುಂಬೋದು ಹೀರೋಗಳ ಕೈಲಿ ಮಾತ್ರನೇ ಸಾಧ್ಯ ಆಗ್ತಾ ಇದೆ ಆ್ಯಸ್ ಆಫ್ ನೌ. ಆ 3 ದಿನ ಅಲ್ಲಿಗೆ, ಅದಕ್ಕೆ ಅವರು ಬೇಕಾಗುತ್ತೆ. ಅವ್ರು ಕರ್ಕೊಂಬಂದ್ಮೇಲೆ ಅಲ್ಲಿ ಸಿನಿಮಾ ಚೆನ್ನಾಗಿದೆ, ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದನ್ನು ಆಲ್ರೆಡಿ ನಿಮಗೆ ಗೊತ್ತು, ರೆಕಾರ್ಡ್ಸ್ಗಳು ಏನೇನಾಗಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಈ 10 ಜನ ಹೀರೋಗಳು ಎಲ್ಲ ಪ್ರೊಡ್ಯೂಸರ್ಗೂ ಸಿಗಲ್ಲ, ಎಲ್ಲ ಡೈರೆಕ್ಟ್ರಿಗೂ ಸಿಗಲ್ಲ. ಈಗ ಒಂದು ಚಾನಲ್ ಈ 10 ಜನ ಹೀರೋ ಹಿಡ್ಕೊಂಡು ಬದುಕಕ್ಕಾಗುತ್ತಾ ಸರ್? ಒಂದು ಪೇಪರ್ ಬದುಕಕ್ಕಾಗತ್ತಾ? ಒಂದು ಸೋಷಿಯಲ್ ಮೀಡಿಯಾ ಬದುಕಕ್ಕಾಗತ್ತಾ? ಇದು ನಂಬ್ಕೊಂಡು ಕಾರ್ಮಿಕರು ಬದುಕಿದೀವಲ್ಲ ಸರ್. ಸಾಧ್ಯನಲ್ಲ. ಇಡೀ ಇಂಡಸ್ಟ್ರಿ ನಂಬ್ಕೊಂಡಿರೋದು ಸ್ಟಾರ್ಗಳಿಂದ ಅಲ್ಲ, ಹೊಸಬ್ರು ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿ ಮೂವ್ ಆಗ್ತಿರೋದು. ಬಟ್ ಇಲ್ಲೊಂದು ರಿವರ್ಸ್ ಪ್ರಾಬ್ಲಮ್ ಇದೆ ಸರ್. ಅಷ್ಟೇ, ನೀವು ಪ್ರತಿ ಪೇಪರಲ್ಲೂ ನೋಡಿ, ಮೊನ್ನೆ ಚೇಂಬರಲ್ಲೂ ಹೇಳ್ತಾ ಇದ್ದೆ, ಸ್ಟಾರ್ ಹೀರೋಗಳು ಸಿನಿಮಾ ಮಾಡಬೇಕು ಅಂತ. ಸರ್, ಅವ್ರ ಹೀರೋಗಳೆಲ್ಲ ರೈಟ್ ಪಾತಲ್ಲಿದ್ದಾರೆ. ಆ್ಯಕ್ಚುಲಿ ಅವ್ರ ಮೇಲೆ ಸಿನಿಮಾ ಮಾಡಿದ್ರೆ ಹೊಟ್ಟೋಗ್ಬಿಡುತ್ತೆ ಸರ್. ಅವರು ರೈಟ್ ಪಾತಲ್ಲಿದ್ದಾರೆ, ಗುಡ್ ಸ್ಕ್ರಿಪ್ಟ್ ಹುಡುಕ್ತಿದ್ದಾರೆ, ಗುಡ್ ಟೆಕ್ನಿಷಿಯನ್ ಹುಡುಕ್ತಿದ್ದಾರೆ. ದೇ ಆರ್ ಇನ್ ಅ ರೈಟ್ ಪಾತ್. ನಾವು ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ, ನಮಗೆ ರೈಟ್ಸ್ ಇಲ್ಲ. ಯಾಕೆಂದರೆ ಅವರು ಆ ಜಾಗಕ್ಕೆ ಬರೋದಕ್ಕೆ ಅಷ್ಟು ವರ್ಷದ ಎಫರ್ಟ್ ಇರುತ್ತೆ. ಕರೆಕ್ಟ್. ಅವ್ರ ಮಾರ್ಕೆಟ್ನ ಅವ್ರ ಕೈಯಾರೆ ಹಾಳು ಮಾಡ್ಕೊಳಕ್ಕೆ ರೆಡಿ ಇಲ್ಲ, ಮತ್ತು ಹಾಳು ಮಾಡ್ಕೊಳ್ಳೂಬಾರ್ದು. ಯಾಕೆಂದರೆ ಒಬ್ಬ ಹೀರೋ ಬ್ರಾಂಡ್ ಆಗೋದ್ರಿಂದ ಸಿಕ್ಕಾಬಡೆ ಸರ್ಕಸ್ ಇರುತ್ತೆ, ಸಿಕ್ಕಾಬಡೆ ಸ್ಟ್ರಗ್ಲಿಂಗ್ ಇರುತ್ತೆ. ಅದು ಹೀರೋಗೆ ಮಾತ್ರನೇ ಗೊತ್ತಿರುತ್ತೆ. ದೇ ಆರ್ ರೈಟ್ ಪಾತ್. ನಾನು ಅವ್ರ ಬಗ್ಗೆ ಮಾತಾಡಲ್ಲ ಸರ್. ಮತ್ತು ಇವತ್ತು ನಾವು ಸೆಲೆಬ್ರಿಟಿ ಆಡಿಯನ್ಸ್ ಇದ್ದಾರೆ, ನಿಮಗೆ VIPಸು, ಸೆಲೆಬ್ರಿಟಿ ಆಡಿಯನ್ಸು, ಇನ್ನೂ ಏನು ಬೇಕು, ಅವರು ಹೀರೋಗಳಿದ್ರೆ ಮಾತ್ರನೇ ಬರೋದು ಸರ್ ಥಿಯೇಟ್ರಿಗೆ. ಇಲ್ಲಾಂದರೆ ಬರಲ್ಲ ಸರ್ ಅವರು. ಹಾಗೆ ನೋಡಿದ್ರೆ ಸರ್, ಇವಾಗ ನಾನು ಅದಕ್ಕೆ ಅವ್ರನ್ನ ಸೆಲೆಬ್ರಿಟಿ ಆಡಿಯನ್ಸ್ ಅಂತ ಕರಿತೀನಿ, VIP ಆಡಿಯನ್ಸ್ ಅಂತ ಕರಿಬೋದು, ಸ್ಟಾರ್ಡಮ್ ಫ್ಯಾನ್ ಫಾಲೋವರ್ಸ್ ಅಂತಲೂ ಕರಿಬೋದು. ಅವ್ರನ್ನ ಏನು ಬೇಕಾದರೂ ಕರಿಬೋದು. ಅವರು ಹೆಂಗೆ ನಮಗೆ ಸ್ಟಾರ್ಗಳಿದ್ದಾರೋ, ಸ್ಟಾರ್ ಆಡಿಯನ್ಸು ಇದ್ದಾರೆ. ಇವಾಗ ಹೀರೋಗಳಿದ್ರೆ ಬರ್ತಾರೆ, ಕರೆಕ್ಟ್, ಇಲ್ಲಾಂದರೆ ಬರಲ್ಲ. ಎಕ್ಸಾಂಪಲ್ ನಿನ್ನೆ ಸರ್, ಆ್ಯಕ್ಚುಲಿ ನನ್ನ ಆತ್ಮೀಯ ಸ್ನೇಹಿತರು ಗ್ಯಾಪಲ್ಲಿ ಸಿಗ್ತದೆ, ಬಟ್ ಅವರು ಸಿನಿಮಾ ಕ್ರೇಜ್ ಇರುವಂಥ ಪೀಪಲ್. ನನಗೆ ಮಲಯಾಳಮಲ್ಲಿ ಆ ಸಿನಿಮಾ ಬರುತ್ತೆ, ಈ ಸಿನಿಮಾ ಬರುತ್ತೆ, ಈ ಲ್ಯಾಂಗ್ವೇಜ್ ಸಿನಿಮಾ ಬರುತ್ತೆ. ಓಕೆ, ಗುಡ್, ಹ್ಯಾಪಿ. ನೀವು ಸಿನಿಮಾ ನೋಡಿದ್ದೀರಾ ಸರ್? 6 ತಿಂಗಳಾಗಿದೆ ಅಂದರೆ ನಾನೊಂದು 7 ಸಿನಿಮಾ ನೋಡಿದ್ದೀನಿ ಅಂತ ಹೇಳಿದ್ರು. 7 ಸಿನಿಮಾ ಯಾವ್ಯಾವ ನೋಡಿದ್ದೀನಿ ಅಂತ ಕೇಳಿದೆ. ಸರ್, 7 ಸಿನಿಮಾದಲ್ಲೂ ಅವ್ರು ನೋಡಿರೋ 7 ಸಿನಿಮಾದಲ್ಲೂ ಸ್ಟಾರ್ ಕ್ಯಾಸ್ಟ್. ಸೊ ನೀನು 7 ಸಿನಿಮಾ ನೋಡಿದ್ಯಾ, 7 ಸಿನಿಮಾದಲ್ಲೂ ಸ್ಟಾರ್ ನೋಡಿದ್ದಾನೆ. 140 ಸಿನಿಮಾ ರಿಲೀಸ್ ಆಗಿದೆ. ನಾನು ವಿಕಿಪೀಡಿಯಾ ತೆಗೆದು ತೋರಿಸಿದೆ ಅವರಿಗೆ. ಇದು ಡಾಟಾ. ಓಕೆ, ಈ ಡಾಟಾದಲ್ಲಿ ನೀನು ಹೊಸಬ್ರು ಸಿನಿಮಾ ನೋಡಿಲ್ಲ. ನಿಂತರನೇ 1 ಲಕ್ಷ ಜನ ಮಾಡ್ತಿದ್ದಾರೆ. ಕರೆಕ್ಟ್. 1 ಲಕ್ಷ ಜನ ಮಾಡಿದಾಗ ಎಲ್ಲಿ ಹೊಸ ಹೀರೋ ಬರ್ತಾರೆ, ಎಲ್ಲಿ ಹೊಸಬ್ರು ಬರ್ತಾರೆ, ಮತ್ತು ಎಲ್ಲಿ ಹೊಸ ಕಂಟೆಂಟ್, ಆಮೇಲೆ ಹೊಸ ಕಂಟೆಂಟ್ ಇಲ್ಲ ಅಂತ ಹೇಳ್ತಿರಲ್ವಾ. ಇದು ಇನ್ನೊಬ್ರ ಹತ್ರ ಕೇಳಿದೆ, ಸರ್ ನೀವು ವರ್ಷಕ್ಕೆ ಎಷ್ಟು ಸಿನಿಮಾ ನೋಡ್ತೀರಾ ಅಂತ ಕೇಳಿದೆ. ಅವರು, ಸರ್ ನಾನು ಮ್ಯಾಕ್ಸಿಮಮ್ ಒಂದು 15ರಿಂದ 20 ನೋಡ್ತೀನಿ ಸರ್ ಅಂದೆ. ಥಿಯೇಟ್ರಿಗೆ ಹೋಗಿ ಎಷ್ಟು ನೋಡ್ತೀರಾ? ಥಿಯೇಟ್ರಿಗೆ ಒಂದು 10ರಿಂದ 12, 8, 9 ನೋಡ್ತೀನಿ. ಇನ್ನೆಲ್ಲ OTTಲಿ ನೋಡ್ತೀನಿ, ಅಥವಾ ಇನ್ನೆಲ್ಲೂ ಆಯ್ಕೆ ಅದು ಒಂದು 20 ಸಿನಿಮಾ ಕನ್ನಡ ಸಿನಿಮಾ ನೋಡ್ತೀನಿ. ಅದರ್ ಲ್ಯಾಂಗ್ವೇಜ್ದು ಒಂದು 10 ಸಿನಿಮಾ ನೋಡ್ತೀನಿ. ಒಂದು 30 ಸಿನಿಮಾ ವರ್ಷಕ್ಕೆ ನೋಡ್ತೀನಿ ಅಂತ ಹೇಳಿದ್ರು. ಆ 30 ಸಿನಿಮಾದಲ್ಲಿ ಮಲಯಾಳಂ ಎಷ್ಟಿರುತ್ತೆ, ತೆಲುಗು ಎಷ್ಟಿರುತ್ತೆ, ತಮಿಳು ಎಷ್ಟಿರುತ್ತೆ? ಮಲಯಾಳಮಲ್ಲಿ ನೋಡಿರೋ ಸಿನಿಮಾ ಅವರು ಈ ವರ್ಷದ ಎಕ್ಸಾಂಪಲ್ ತೊಗೋಬೇಕಂದ್ರೆ ಮಂಜುಬಲ್ ಬಾಯ್ಸ್, ಆವೇಶಂ ಇವರ ನೋಡಿದ್ರು. ಆವೇಶಂ ಕೇಳಿದೆ, ಆವೇಶಂ ಬಜೆಟ್ ಎಷ್ಟು ಗೊತ್ತಾ, ಅವ್ರು ಯಾರು ಗೊತ್ತಾ, ಪ್ರೊಡಕ್ಷನ್ ಹೌಸ್ ಏನು ಗೊತ್ತಾ ನಿಮಗೆ? ದೇ ಆರ್ ಇನ್ ದ ಟಾಪ್. ಕರೆಕ್ಟ್. ಸೊ ಅಲ್ಲಿ
ಎಗೇನ್ ಇವತ್ತಿಗೂ ವಿಕಿಪೀಡಿಯಾ ಈಗ ಯಾರು ನೋಡ್ತಿರೋ ಇಂಟ್ರ್ಯೂ ತೆಗೆದು ನೋಡಿ ವಿಕಿಪೀಡಿಯಾ ತೆಗೆದು ನೋಡಿದ್ರೆ ನಮಗಿಂತ ಒಂದು ಪಿಕ್ಚರ್ ಜಾಸ್ತಿ ಇದೆ ಅವ್ರದ್ದು ರಿಲೀಸ್ ಆಗಿರೋದು. Correct. 141 ಇದೆ. ಬಟ್ ನಾವು ನೋಡಿರೋದು 3 ಸಿನಿಮಾ ಮಾತ್ರನೇ ಮಾತಾಡ್ತಾ ಇದ್ದೀವಿ. ಆ 3 ಸಿನಿಮಾ ಬಜೆಟ್ ಎಷ್ಟು ಗೊತ್ತಾ ನಿಮಗೆ? ಒಂದೊಂದು 20 ಕನ್ನಡ ಸಿನಿಮಾ ಮಾಡ್ಬೋದು, ಅಷ್ಟೊಂದು ಬಜೆಟ್, ಅಷ್ಟು ಬಜೆಟ್ ಇದೆ. ಕರೆಕ್ಟ್. 40 ಕೋಟಿ 30 ಕೋಟಿ 60 ಕೋಟಿ ಬಜೆಟ್ ಇದೆ. ನಾವು 2 ಕೋಟಿಗೆ ಸಿನಿಮಾ ಮಾಡ್ತೀವಿ ಸರ್, 3 ಕೋಟಿಗೆ ಸಿನಿಮಾ ಮಾಡ್ತೀವಿ ಸರ್, 4 ಕೋಟಿಗೆ ಹೊಸಬ್ರದ್ದು ಅಷ್ಟೇ ನಾವು ಮಾಡೋದು. ಅಷ್ಟು ರಿಕವರ್ ಆಗ್ತಾ ಇಲ್ಲ, ಅಷ್ಟು ರಿಕವರ್ ಆಗ್ತಿಲ್ಲ ಅಂದಾಗ ಸೊ ನಮಗಿಂತ ಅವ್ರು ತುಂಬ ಪ್ರಾಬ್ಲಮಲ್ಲಿದ್ದಾರೆ. ನಮಗೆ ಗೊತ್ತಾಗ್ತಿಲ್ಲ. ನಮಗೆ ಸಕ್ಸಸ್ ಮೂವಿಗಳು ಮಾತ್ರನೇ ಇಲ್ಲಿ ಬರುತ್ತೆ. ತೆಲುಗು ಸಕ್ಸಸ್ ಮೂವೀಸ್ ಮಾತ್ರ ಬರುತ್ತೆ. ತೆಲುಗು ವೀಕ್ಲಿ 2-3 ಮೂವಿ ಬರುತ್ತೆ, ಅಲ್ಲಿ 15 16 10 ಸಿನಿಮಾಗಳು ರಿಲೀಸ್ ಆಗುತ್ತೆ. ತಮಿಳಲ್ಲೂ ಸೇಮ್ ಪರಿಸ್ಥಿತಿ ಇದೆ.